ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೀತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಮನುಷ್ಯ ಮಾನವನಾಗಿ ಹುಟ್ಟಿದ ಮೇಲೆ ತಾನು ಯಾವತ್ತೂ ಸುಖಿಯಾಗಿರಬೇಕು, ತನ್ನ ಜೀವನದಲ್ಲಿ ವಿಶಿಷ್ಟವಾದ ಒಂದು ಸಾಧನೆಯನ್ನು ಮಾಡಿ ಪರಮಾತ್ಮನ ಪರಮಾನುಗ್ರಹವನ್ನು ಪಡೆಯಬೇಕು ಎಂಬತಕ್ಕಂತಹ ಅಪೇಕ್ಷೆಯನ್ನು ಇಟ್ಟುಕೊಂಡಿರುತ್ತಾನೆ. ಇದು ಸಾತ್ವಿಕ ಸ್ವಭಾವದ ಜೀವರಲ್ಲಿ ಸಹಜವಾದಂತಹ ಬಯಕೆ. ರಾಜಸ ಜೀವಿಗಳ, ತಾಮಸ ಜೀವಿಗಳ ಬಯಕೆ ಅದು ಬೇಡ. ಸಾತ್ವಿಕರು ಯಾವ ಸಾಧನೆಯ ಮಾರ್ಗದಲ್ಲಿ ಸಾಗುತ್ತಾರೆ ಅದು ನಮಗೆ ಅನುಕರಣೀಯ. ಆದ್ದರಿಂದಲೇನೆ ಅನೇಕ ಪುರಾಣಗಳು, ಸ್ಮೃತಿಗಳು, ಮಹಾಭಾರತ, ಇತಿಹಾಸ, ಪಂಚರಾತ್ರ ಆಗಮ ಇವುಗಳು ಸಾಧನೆಯ ಸೋಪಾನಗಳನ್ನು ಸಾಧಕರಿಗೆ ತೆರೆದು ಅದು ತಿಳಿಸಿದೆ. ಅದರಲ್ಲಿ ಕಾರ್ತೀಕ ಮಾಸದಲ್ಲಿ ಒಂದು ವಿಶಿಷ್ಟವಾದ ಆಚರಣೆ, ಅದು ವನಭೋಜನ ಅಂತ. ದಿವಸ ಭೋಜನ ಮಾಡೇ ಮಾಡ್ತೇವೆ ನಾವು, ಮಾಡದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ಪುನಃ ವನಭೋಜನ ಏನದು, ಯಾಕೆ ಮಾಡಬೇಕು ಎಂಬುವಂತಹ ಒಂದು ಪ್ರಶ್ನೆ ಸಹಜವಾಗಿ ಮನುಷ್ಯರಲ್ಲಿ ಬರಬಹುದು. ಆಗ ಇದಕ್ಕೆ ಉತ್ತರ ಏನು? ಪಂಚರಾತ್ರ ಆಗಮದಲ್ಲಿ ಇದಕ್ಕೆ ಉತ್ತರವನ್ನು ನಾವು ಕಾಣುತ್ತೇವೆ. ನೋಡಿ, ಕೆಲವೊಂದನ್ನು ನಾವು ಏನೋ ಪುರಾಣಗಳು ಹೇಳಿದೆ ಅಂತ ನಾವು ಅದನ್ನು ಅಸಡ್ಡೆ ಮಾಡ್ತೇವೆ. ಆದರೆ ಈ ವಿಷಯ ಇದೆಯಲ್ಲ, ಇದು ಎಷ್ಟು ಮಹತ್ವಪೂರ್ಣವಾದದ್ದು ಅನ್ನೋದನ್ನು ಯಾರ ಸಂವಾದ ಅಂತ ನಾವು ಮನನ ಮಾಡಿದ್ರೇನೆ ಇದರ ಮಹತ್ವ ತಿಳಿದು ಬರುತ್ತೆ. ಯಾಕೆ ಅಂತಂದರೆ ಇದು ಸರ್ವೋತ್ತಮನಾದಂತಹ ಪರಮಾತ್ಮ ಜೀವೋತ್ತಮರಾದ ಬ್ರಹ್ಮದೇವರಿಗೆ ಹೇಳಿದಂತಹ ವಿಷಯ. ಸಾಧಕೋತ್ತಮರಾದಂತಹ ಬ್ರಹ್ಮದೇವರು ತಮ್ಮ ಪರಂಪರೆಯಲ್ಲಿ ಬರುವಂತಹ ಸಾಧಕ ಜೀವರಿಗೆ ಸಾಧನೆಯ ಸೋಪಾನವನ್ನು ತೋರಿಸಬೇಕು ಅಂತ ಭಗವಂತನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಏನು ಪ್ರಶ್ನೆ ಮಾಡ್ತಾರೆ ಅದನ್ನು ಕೇಳ್ತಾರೆ ಬ್ರಹ್ಮದೇವರು. ವನಭೋಜನ ಮಾಹಾತ್ಮ್ಯಂ ವದ ಶ್ರೀ ಪುರುಷೋತ್ತಮ ಕಸ್ಮಿನ್ ಕಾಲೇ ಚ ಕರ್ತವ್ಯಂ ಕಿಮರ್ಥಂ ತತ್ರ ಭೋಜನಂ. ಪರಮಾತ್ಮನನ್ನು ಪುರುಷೋತ್ತಮ ಅಂತಲೇ ಸಂಬೋಧನೆ ಮಾಡಿ ಕೇಳ್ತಾರೆ, ಯಾಕೆ ವನಭೋಜನವನ್ನು ಮಾಡಬೇಕು, ಯಾವಾಗ ಮಾಡಬೇಕು. ಇದಕ್ಕೆ ಪರಮಾತ್ಮ ಬಹಳ ಸುಂದರವಾಗಿ ಉದಾಹರಣೆಯನ್ನು ಕೊಡ್ತಾನೆ. ಚಾತುರ್ಮಾಸ್ಯ ಕಾಲ ಅದು ಪ್ರಸಿದ್ಧವಾದ ಕಾಲ. ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ. ನಮಗೆಲ್ಲ ಭೋಗ ನಿದ್ರೆ, ರೋಗ ನಿದ್ರೆ. ಆದರೆ ದೇವರಿಗೆ ಆ ಭೋಗ ನಿದ್ರೆಯೂ ಇಲ್ಲ, ರೋಗ ನಿದ್ರೆ ಅಂತೂ ಇಲ್ಲವೇ ಇಲ್ಲ. ಆದರೆ ಯೋಗ ನಿದ್ರೆಯಲ್ಲಿ ಭಗವಂತ ಕಾಲ ಕಳೆಯುವಾಗ ಚಾತುರ್ಮಾಸ್ಯ ಕಾಲದಲ್ಲಿ 4 ತಿಂಗಳಿನಲ್ಲಿ 4 ಪದಾರ್ಥಗಳನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳಿದೆ. ಮೊದಲನೇ ತಿಂಗಳು ಆಷಾಢ ಮಾಸದಲ್ಲಿ ಶಾಖಾವ್ರತ ಅಂತ ಹೇಳ್ತಾರೆ. ತರಕಾರಿಗಳನ್ನು, ಬೇಳೆ ಮೊದಲಾದ ಪದಾರ್ಥಗಳನ್ನು ಸ್ವೀಕಾರ ಮಾಡೋದಿಲ್ಲ ಅಂತ. ಸ್ವೀಕಾರ ಮಾಡಿದ್ರೆ ಏನು? ಭಗವಂತ ಹೇಳ್ತಾನೆ, ಈ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರದು ಅಂತ ನನ್ನ ಅಪ್ಪಣೆ, ನನ್ನ ಆದೇಶ, ಇದನ್ನು ಪರಿಪಾಲನೆ ಮಾಡಬೇಕು. ಪರಿಪಾಲನೆ ಮಾಡಲಿಲ್ಲ ಅಂತಾದರೆ ಆ ಪದಾರ್ಥವನ್ನು ತಿಂದರೆ, ಅಸ್ಥಿಗಳನ್ನು ತಿಂದರೆ ಏನು ಪಾಪ ಬರ್ತಾ ಇದೆಯೋ ಅಂತಹ ಪಾಪ ಜೀವನಿಗೆ ಬರುತ್ತೆ. ಹೆಚ್ಚಾಗಿ ನಾಯಿಯನ್ನು ಹೇಳ್ತಾರೆ ಅದು ಎಲುಬು ತಿನ್ನುತ್ತೆ ಅಂತ. ಹಾಗಾದರೆ ಮನುಷ್ಯ ಆ ತಿಂಗಳಿನಲ್ಲಿ ಇಂತಹ ಪದಾರ್ಥಗಳನ್ನು ತಿಂತಾನೆ ಅಂತಂದರೆ ಅವನಿಗೆ ಅಷ್ಟು ಪಾಪ ಬರ್ತಾ ಇದೆ. ಇದು ಒಂದು ಕಾರಣ. ಭಗವಂತ ಹೇಳ್ತಾನೆ, ಇಂತಹ ನಿಷಿದ್ಧವಾದ ಪದಾರ್ಥವನ್ನು ಜೀವ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ ಜೀವನ ಒಳಗಡೆ ಪರಮಾತ್ಮ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾವು ತಿಂದ ಅನ್ನ ಅದು
ಪಚನ ಆಗಬೇಕು ಅಂತಾದ್ರೆ ವೈಶ್ವಾನರ ರೂಪಿಯಾದ ಪರಮಾತ್ಮನ ಸನ್ನಿಧಾನ ಇರಲೇಬೇಕು. ಆ ಪರಮಾತ್ಮ ಇದ್ದಾನಲ್ಲ, ನಾವು ತಿಂದ ಆಹಾರ ಪರಮಾತ್ಮನಿಗೆ ಈಟಿಯಿಂದ ತಿವಿದಂತೆ ಆಗ್ತಾ ಇದೆಯಂತೆ. ನಮಗೆ ಒಂದು ಸಣ್ಣ ಪಿನ್ನಿಂದ ಚುಚ್ಚಿದ್ರೇನೆ ಪ್ರಾಣ ಹೋಗುವಂತೆ ನಾವು ಭಯ ಪಡ್ತೇವೆ, ದುಃಖ ಪಡ್ತೇವೆ. ಹಾಗಿರಬೇಕಾದರೆ ಪರಮಾತ್ಮನ ಎದೆಗೆ ಅದನ್ನು ಈಟಿಯಿಂದ ತಿವಿದಂತೆ ಆಗುತ್ತಾ ಇದೆ. ಹಾಗಾದರೆ ಅದು ಪರಮಾತ್ಮನಿಗೆ ಅದು ಪ್ರಿಯಕರವಾದದ್ದಲ್ಲ. ಆದ್ದರಿಂದ ಅದನ್ನು ತ್ಯಾಗ ಮಾಡಬೇಕು. ಆದರೆ ಯಾವುದೋ ಕಾರಣದಿಂದ ನಾವು ತಿಳಿಯದೇನೆ ನಮ್ಮ ದೇಹದ ಅನಾರೋಗ್ಯದ ಕಾರಣದಿಂದ ನಾವು ಈ ಪದಾರ್ಥಗಳನ್ನು ಸ್ವೀಕಾರ ಮಾಡಿರಬಹುದು. ಇದು ಒಂದು. ಎರಡನೇದು, ತಿಂಗಳಿನಲ್ಲಿ ಮೊಸರನ್ನು ತಿನ್ನಬಾರದು ಅಂತ ಹೇಳಿದ್ದಾರೆ. ದಧಿವ್ರತ ಅಂತ ಶ್ರಾವಣ ಮಾಸದಲ್ಲಿ ಬರತಕ್ಕಂಥದ್ದು. ಆ ಕಾಲದಲ್ಲಿ ದಧಿ ತಿಂದ್ರೆ ಭಗವಂತ ಹೇಳ್ತಾನೆ, ಗೋಮಾಂಸ ಭಕ್ಷಣ ಮಾಡಿದರೆ ಏನು ಪಾಪವೋ ನಿಷಿದ್ಧವಾದ ಆ ತಿಂಗಳಿನಲ್ಲಿ ನಾವು ಮೊಸರನ್ನು ತಿಂದರೆ ಆ ಪಾಪ ಬರ್ತಾ ಇದೆ. ಮೂರನೇ ತಿಂಗಳು ಭಾದ್ರಪದ ಮಾಸ. ಆ ತಿಂಗಳಿನಲ್ಲಿ ಕ್ಷೀರ, ಅದು ವ್ರತ, ಕ್ಷೀರವನ್ನು ನಾವು ಸ್ವೀಕಾರ ಮಾಡಬಾರದು ಅಂತ. ಕೆಲವರಿಗೆ ಕ್ಷೀರವ್ರತ ಎಷ್ಟು ಕಷ್ಟ, ಉಳಿದಿದ್ದೆಲ್ಲ ಮಾಡಿಬಿಡಬಹುದು, ಕ್ಷೀರವ್ರತ ಕಷ್ಟ ಅಂತ. ಯಾಕೆಂದ್ರೆ ಕಾಫಿ ಕುಡಿಲಿಕ್ಕಾಗಲ್ಲ ಅಂತ. ಏನೋ ಇದಕ್ಕೆ ಒಂದು ಕಾರಣವನ್ನು ಹುಡುಕೊಂಡು, ಅಂತೂ ಅದಕ್ಕೆ ಅವರು ಪರ್ಯಾಯ ದಾರಿಯನ್ನು ಹುಡುಕಿಕೊಂಡು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಭಗವಂತ ಹೇಳ್ತಾನೆ, ಒಂದು ತಿಂಗಳು ನನಗೋಸ್ಕರ ನಿಮ್ಗೆ ಹಾಲು ಬಿಡ್ಲಿಕ್ಕಾಗಲ್ವಾ ಅಂತ ಭಗವಂತ ಕೇಳ್ತಾನೆ. ಒಂದು ವೇಳೆ ಕುಡಿದ್ರೆ ಏನು, ಮದ್ಯಪಾನ ಮಾಡಿದ್ರೆ ಏನು ಪಾಪವೋ ಆ ಪಾಪ ಕ್ಷೀರವ್ರತದಲ್ಲಿ ಕ್ಷೀರಪಾನ ಮಾಡಿದ್ರೆ ಬರ್ತಾ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕೊನೆಯ ತಿಂಗಳು ಅದು ಆಶ್ವೀಜ ಮಾಸ. ಆ ತಿಂಗಳಿನಲ್ಲಿ ದ್ವಿದಳ ವ್ರತ, ಒಡೆದಿರುವಂತಹ ಬೀಜಗಳು ಅವುಗಳನ್ನು ಸೇವನೆ ಮಾಡಬಾರದು. ಅದರಿಂದ ಉಂಟಾಗಿರತಕ್ಕಂಥ ಸಸ್ಯಗಳು, ಫಲಗಳು, ಇವುಗಳನ್ನು ಸ್ವೀಕಾರ ಮಾಡಬಾರದು ಅಂತ. ಅದನ್ನು ಸ್ವೀಕಾರ ಮಾಡಿದ್ರೆ ಭಗವಂತ ಹೇಳ್ತಾನೆ, ಕ್ರಿಮಿಗಳನ್ನು ತಿಂದ್ರೆ ಏನೋ ಅಂತಹ ಪಾಪ ನಮಗೆ ಬರ್ತಾ ಇದೆ ಅಂತ. ಹೀಗೆ 4 ತಿಂಗಳಿನಲ್ಲಿ 4 ರೀತಿಯಾದ ಪದಾರ್ಥಗಳನ್ನು ತ್ಯಾಗ ಮಾಡಬೇಕು ಅಂತ ನಾನು ಆದೇಶ ಮಾಡಿದ್ದೇನೆ. ದಾಸರು ಹೇಳಿದ್ದಾರೆ, ಪದುಮನಾಭನ ಪತ್ರ ಕಾಗದ ಬಂದಿದೆ, ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರು. ಪುರಂದರ ವಿಠಲ ತಾನೇ ಬರೆದ ಕಾಗದ, ಇದು ನಮಗೆ ಭಗವಂತ ಕೊಟ್ಟಂತಹ ಪತ್ರ. ಇದನ್ನು ನಾವು ಅನುಸರಣೆ ಮಾಡಬೇಕು. ಆದರೆ ಏನೋ ಕಾರಣದಿಂದ ನಾವು ಈ ಕರ್ತವ್ಯಗಳನ್ನು, ಈ ಪದಾರ್ಥಗಳನ್ನು ತ್ಯಾಗ ಮಾಡೋದನ್ನು ಬಿಟ್ಟಿರ್ತೇವೆ ನಾವು. ಅದಕ್ಕೆ ಭಗವಂತ ಹೇಳ್ತಾನೆ, ಈ ಎಲ್ಲ ಪಾಪಗಳ ಪರಿಹಾರಕ್ಕೋಸ್ಕರ ನಾವು ಈ ಕಾರ್ತೀಕ ಮಾಸದಲ್ಲಿ ವನಭೋಜನ ಎಂಬತಕ್ಕಂತಹ ಧಾತ್ರಿ ವೃಕ್ಷದ ಸಮೀಪದಲ್ಲಿ ಭಗವಂತನ ದಾಮೋದರ ರೂಪಿಯಾದ ಪರಮಾತ್ಮನ ಆರಾಧನೆಯನ್ನು ಮಾಡಿ ಅನಂತರ ಆ ಪ್ರಸಾದವನ್ನು ಸ್ವೀಕಾರ ಮಾಡತಕ್ಕಂಥದ್ದು, ಇದು ನಮ್ಮ ಎಲ್ಲ ಪಾಪಗಳ ಪರಿಹಾರಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಾಧನ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಈ ವನಭೋಜನವನ್ನು ಯಾವ್ಯಾವಾಗ ಮಾಡಬೇಕು ಅದನ್ನ ಭಗವಂತ ಹೇಳಿದ್ದಾನೆ. ಒಂದು ಚತುರ್ದಶಿ ದಿವಸ ಮಾಡಬಹುದು, ಹುಣ್ಣಿಮೆ ದಿವಸ ಮಾಡಬಹುದು, ಹಾಗೆ ಪಂಚಮಿ ದಿವಸ ಮಾಡಬಹುದು, ಅಥವಾ ಪ್ರತಿಪತ್ ದ್ವಿತೀಯ ತೃತೀಯ, ಕೃಷ್ಣ ಪಕ್ಷದಲ್ಲಿ ಪ್ರತಿಪತ್ ದ್ವಿತೀಯ ತೃತೀಯ ಈ ದಿನಗಳಲ್ಲಿ ಈ ವನಭೋಜನವನ್ನು ನಾವು ಅನುಷ್ಠಾನ ಮಾಡಬೇಕು. ಹಾಗೆ ಇದಕ್ಕೆ ನಿಷಿದ್ಧವಾದ ವಾರಗಳನ್ನು ಭಗವಂತ ಹೇಳ್ತಾನೆ. ವಿಹಿತವಾದ ತಿಥಿಗಳನ್ನು ಹೇಳಿದ, ನಿಷಿದ್ಧವಾದ ವಾರಗಳನ್ನು ಹೇಳ್ತಾನೆ. ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರದಂದು ಈ ವನಭೋಜನ ವಿಧಿಯನ್ನು ನಾವು ಅನುಷ್ಠಾನ ಮಾಡಬಾರದು ಎಂಬುದಾಗಿ ಭಗವಂತ ಆದೇಶ ಮಾಡಿದ್ದಾನೆ. ನಾವೆಲ್ಲ ಏನೇ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅಂತಾದರೆ ನಮಗೆ ಮುಖ್ಯವಾಗಿ ಇದರಿಂದ ಬರತಕ್ಕಂಥ ಫಲ ಏನು ಅನ್ನೋದನ್ನು ನಾವು ನೋಡ್ತೇವೆ. ಒಂದು ಹೇಳಿದ ಭಗವಂತ ಪಾಪ ಪರಿಹಾರ ಅಂತ, ಇನ್ನೇನಾದ್ರೂ ಬೆನಿಫಿಟ್ ಇದೆಯಾ, ನಮಗೆ ಲಾಭ ಇದೆಯಾ, ಇದನ್ನು ನಾವು ಗಮನಿಸ್ತೇವೆ. ಅದಕ್ಕೆ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಈ ವನಭೋಜನವನ್ನು ನಾವು ಅನುಷ್ಠಾನ ಮಾಡಿದ್ರೆ ಎಷ್ಟು ಫಲ ಇದೆ ಅಂತಂದ್ರೆ, ನಮಗೆ ಒಂದು ಅಶ್ವಮೇಧ ಯಜ್ಞವನ್ನು ಮಾಡೋದೇ ಬಹಳ ಕಷ್ಟ. ಹಾಗಿರ್ಬೇಕಾದ್ರೆ ನಾವು ಅಶ್ವಮೇಧ ಸಹಸ್ರೇಶು 1000 ಅಶ್ವಮೇಧ ಯಜ್ಞಗಳನ್ನು ಮಾಡಿದರೆ ಏನು ಪುಣ್ಯವೋ, ಇದು ಕಾರ್ತೀಕ ಮಾಸದಲ್ಲಿ ಒಂದು ದಿವಸ ವನಭೋಜನವನ್ನು ನಾವು ಧಾತ್ರಿ ವೃಕ್ಷದ ಸಮೀಪದಲ್ಲಿ ಮಾಡ್ತೇವೆ ಅಂತಂದ್ರೆ ಅಷ್ಟು ಪುಣ್ಯ ಇದೆಯಂತೆ. ಹಾಗೆ ವಾಜಪೇಯ ಶತೇಶುಚ, ವಾಜಪೇಯ ಯಾಗ ಅಂತಿದೆ. 100 ವಾಜಪೇಯ ಯಾಗವನ್ನು ಮಾಡಿದರೆ ಏನು ಪುಣ್ಯವೋ ವನಭೋಜನದಿಂದ ಬರ್ತಾ ಇದೆ. ಸರ್ವದಾನೇಶು ಯತ್ ಪುಣ್ಯಂ
ಗಂಗಾ ಸ್ನಾನೇಶು ಯತ್ಫಲಂ ತತ್ಫಲಂ ಸಮವಾಪ್ನೋತಿ. ಶಾಸ್ತ್ರ ಹೇಳ್ತಾ ಇದೆ, ಭೂದಾನ, ಗೋದಾನ, ಸುವರ್ಣದಾನ ಅಂತ ಮಹಾದಾನಗಳನ್ನೆಲ್ಲ ಹೇಳಿದೆ. ಆ ದಾನಗಳನ್ನು ಮಾಡಿದರೆ ಏನು ಪುಣ್ಯವೋ ಆ ಪುಣ್ಯವೂ ಲಭಿಸ್ತಾ ಇದೆ. ಹಾಗೆಯೇ ಗಂಗೆಯಲ್ಲಿ ನಾವು ಹೋಗಿ ಸ್ನಾನ ಮಾಡಿದರೆ ಏನು ಪುಣ್ಯವೋ ಆ ಫಲ ಎಂಬತಕ್ಕಂಥದ್ದು ನಮಗೆ ವನಭೋಜನದಿಂದ ಬರ್ತಾ ಇದೆ ಎಂಬುದಾಗಿ ಭಗವಂತ ಅದರ ಬಗ್ಗೆ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾನೆ. ಹೀಗೆ ಕಾರ್ತೀಕ ಮಾಸದಲ್ಲಿ ನಾವು ಕಾಡಿಗೆ ಹೋಗಬೇಕು. ಇವತ್ತು ನಾವು ಕಾಡನ್ನು ಕಡಿದು ಊರಾಗಿಸಿಕೊಂಡು ನಾವು ಸಂತೋಷ ಪಡ್ತಾ ಇದ್ದೇವೆ. ಕಾಡಿಗೆ ಹೋಗೋದೆಲ್ಲಿ? ಆದರೂ ಎಲ್ಲಿಯಾದರೂ ಇದೆ ಅಂತಾದರೆ ನಾವು ಅದನ್ನು ಹುಡುಕಿಕೊಂಡು ಹೋಗಬೇಕಂತೆ. ಅದು ಎಷ್ಟು ಚೆನ್ನಾಗಿರ್ಬೇಕು ಅಂತ ಭಗವಂತ ಹೇಳ್ತಾನೆ. ಕಾಡು ಅಂತಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾವು, ಹಲಸು, ಅಶ್ವತ್ಥ, ಆಲ, ಲಿಂಬೆ, ಬೇವು ಮೊದಲಾಗಿರ್ತಕ್ಕಂತಹ ಈ ವೃಕ್ಷಗಳ ಮಧ್ಯದಲ್ಲಿ ಆ ಧಾತ್ರಿ ವೃಕ್ಷ ಇರಬೇಕಂತೆ. ಅಂತಹ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳವನ್ನು ನಾವು ಹುಡುಕಿಕೊಂಡು ಹೋಗಿ ಅಲ್ಲಿ ಭಗವಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತಾದ್ರೆ ಇವತ್ತಿನ ಕಾಲದಲ್ಲಿ ಒಂದು ಉಪನಯನ, ಒಂದು ವಿವಾಹ, ಅದು ಸಂಸ್ಕಾರ ಎಂಬತಕ್ಕಂತಹ ಅರ್ಥವನ್ನು ಕಳ್ಕೊಂಡ್ಬಿಟ್ಟು ಅದೇನೋ ಒಂದು ಪಬ್ಲಿಕ್ ಫಂಕ್ಷನ್ ಅಂತ ನಡೀತಾ ಇದೆ. ಆದ್ರೆ ವಾಸ್ತವಿಕವಾಗಿ ಅಲ್ಲಿ ನಾವು ಧಾರ್ಮಿಕ ಆಚರಣೆಗಳಿಗೆ ಮಹತ್ವವನ್ನು ಕೊಡಬೇಕು. ಹಾಗೆಯೇ ಈ ಪೂಜೆಯಲ್ಲಿಯೂ ಕೂಡ ವನಭೋಜನ, ಆ ದಾಮೋದರ ರೂಪಿಯಾದ ಪರಮಾತ್ಮನ ಆರಾಧನೆಯಲ್ಲಿ ಭಗವಂತ ಹೇಳ್ತಾನೆ 4 ದ್ವಾರಗಳಿರ್ತಕ್ಕಂತಹ ಮಂಟಪವನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ಭಗವಂತನನ್ನ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ, ಭಗವಂತನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬತಕ್ಕಂತಹ 3 ವೇದಿಕೆಗಳನ್ನೇ ನಿರ್ಮಾಣ ಮಾಡಬೇಕಂತೆ. ಅದರ ಎದುರಿನಲ್ಲಿ ಯಜ್ಞ ಹೋಮದ ಕುಂಡ ಎಂಬತಕ್ಕಂತಹದ್ದು ಅದನ್ನು ನಿರ್ಮಾಣ ಮಾಡಿ ಅಲ್ಲಿ ನಾವು ಆ ಪರಮಾತ್ಮನನ್ನು ವೇದಿಕೆಯಲ್ಲಿ ಕೂಡಿಸಿ ಯಜ್ಞದ ಕುಂಡದಲ್ಲಿ ಹೋಮವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತಾ ಇದೆ. ಮುಖ್ಯವಾಗಿ ಯಾರಿಗೆ ಆಹುತಿಯನ್ನು ಕೊಡಬೇಕು ಅದನ್ನ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಮನ್ಯು ಸೂಕ್ತ ಬಹಳ ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ಹೇಳ್ತಕ್ಕಂಥದ್ದು. ಆ ಮನ್ಯು ಸೂಕ್ತದಲ್ಲಿ ಕೊನೆಯ ಮಂತ್ರ ಸಂಸೃಷ್ಟಂ ಎಂಬುದಾಗಿ ಪ್ರಾರಂಭವಾಗ್ತಾ ಇದೆ. ಆ ಮಂತ್ರದಿಂದ ಆಹುತಿಯನ್ನು ಕೊಡಬೇಕು. 28 ಬಾರಿ ಆಹುತಿಯನ್ನು ಕೊಡಬೇಕು ಅಂತ. ವೃಷಭ ಸೂಕ್ತ ಅಂತ ಇನ್ನೊಂದಿದೆ, ವೃಷಭಂ ಎಂಬುದಾಗಿ ಪ್ರಾರಂಭ ಆಗ್ತಾ ಇದೆ. ಆ ಮಂತ್ರದಿಂದ 28 ಬಾರಿ ಆಹುತಿಯನ್ನು ಕೊಡಬೇಕು. ಅನಂತರದಲ್ಲಿ ಭಗವಂತನ ಜೊತೆಯಲ್ಲಿಯೇ ಇರತಕ್ಕಂಥವಳು ಧಾತ್ರಿ, ಸಾಕ್ಷಾತ್ ಲಕ್ಷ್ಮೀದೇವಿ. ಆ ಧಾತ್ರಿ ಅಂದ್ರೆ ಜಗದ್ಧಾರಕಳಾಗಿರ್ತಕ್ಕಂಥವಳು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾಹ ಅಪಾಂಗಲವ ಮಾತ್ರತಃ. ಯಾವ ಶ್ರೀ ಲಕ್ಷ್ಮೀದೇವಿ ತನ್ನ ಕುಡಿಗಣ್ಣಿನ ನೋಟದಿಂದ ಈ ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ಪ್ರತಿ ಕ್ಷಣದಲ್ಲಿ ಮಾಡುತ್ತಾ ಜಗದ್ಧಾರಕಳಾಗಿದ್ದಾಳೆ. ಅಂತಹ ಜಗಜ್ಜನನಿ, ಜಗದ್ಧಾತ್ರಿ ಆಗಿರ್ತಕ್ಕಂತಹ ಲಕ್ಷ್ಮೀದೇವಿಯ 21 ನಾಮಗಳು, ಅವುಗಳಿಂದ ನಾವು ಆಹುತಿಯನ್ನು ಕೊಡಬೇಕು ಅಂತ. ಹಾಗೆಯೇ ಸರ್ವತೋಭದ್ರ ಮಂಡಲ ಅಂತ ಅದನ್ನು ನಾವು ಅಲ್ಲಿ ಬಿಡಿಸಬೇಕು. ಅಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡಿ, ಆಚಾರ್ಯರು ತಂತ್ರಸಾರದಲ್ಲಿ ಹೇಳುತ್ತಾರೆ ಭಗವಂತನ ಆರಾಧನೆ ಎಲ್ಲಿ ಮಾಡಬೇಕು ಅಂತ. ಒಂದು ಅಗ್ನಿಯಲ್ಲಿ, ಇನ್ನೊಂದು ಸ್ಥಳದಲ್ಲಿ, ಇನ್ನೊಂದು ಜಲದಲ್ಲಿ ಅಂತ. ಯಜ್ಞ ಮಾಡಬೇಕಾದ್ರೆ ನಾವು 3ರಲ್ಲೂ ಮಾಡುತ್ತೇವೆ. ಹಾಗೆ ಸರ್ವತೋಭದ್ರ ಮಂಡಲಕ್ಕೆ ಅಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ, ಆ ದೇವತೆಗಳಿಗೂ ಆಹುತಿಯನ್ನು ಕೊಡಬೇಕು ಎಂಬುದಾಗಿ ಇಷ್ಟು ಭಗವಂತ ವಿಷಯವನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಈ ಕ್ರಮದಲ್ಲಿ ನಾವು ಹೋಮವನ್ನು ಮಾಡಿ ಆಮೇಲೆ ಪೂರ್ಣಾಹುತಿಯನ್ನು ಕೊಟ್ಟು ಅನಂತರದಲ್ಲಿ ಧಾತ್ರಿ ವೃಕ್ಷದ ಹತ್ರ ಎಲ್ಲಿ ನೆಲ್ಲಿಯ ಮರ ಇದೆಯೋ ಅಲ್ಲೇ ಬರಬೇಕು. ಆ ನೆಲ್ಲಿಯ ಮರದಲ್ಲಿ ನಾವು ಆ ಧಾತ್ರಿಯಲ್ಲಿ ಪರಮಾತ್ಮ ದಾಮೋದರ ರೂಪಿಯಾದವನು ಧಾತ್ರಿ ಶಬ್ದವಾಚ್ಯಳಾದ ಲಕ್ಷ್ಮಿಯ ಜೊತೆಯಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ಭಾವಿಸಿ, ಅಷ್ಟೇ ಅಲ್ಲ ಪರಮಾತ್ಮ ಹೇಳ್ತಾನೆ, ಪರಮಾತ್ಮ ಬಂದಲ್ಲಿ ಹಸು ಹೋದಲ್ಲಿ ಕರು ತಾನಾಗೆ ಬರುತ್ತೆ. ಹಾಗೆಯೇ ಭಗವಂತ ಹೋದಲ್ಲಿ ಭಗವಂತನ ಪರಿವಾರ ದೇವತೆಗಳು, ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಅಲ್ಲಿ ಸನ್ನಿಹಿತರಾಗಿರ್ತಾರಂತೆ. ಹೀಗೆ ಪರಿವಾರ ಸಮೇತನಾಗಿ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ಭಾವಿಸಿ ಅದಕ್ಕೆ ಬಲಿಯನ್ನು ಕೊಡಬೇಕು ಅಂತ. ಯಾವುದರಿಂದ ಬಲಿ ಕೊಡಬೇಕು? ಹಿಂದೆ ಯಾವ ದ್ರವ್ಯದಿಂದ ನಾವು ಆಹುತಿಯನ್ನು ಕೊಟ್ಟಿದ್ದೇವೋ ಅದೇ ದ್ರವ್ಯದಿಂದ ಈಗ ಆ ಧಾತ್ರಿ ವೃಕ್ಷದ ಸುತ್ತಲೂ ನಾವು ಬಲಿಯನ್ನು ಕೊಡಬೇಕು ಅಂತ ಪರಮಾತ್ಮ ಆದೇಶ ಮಾಡುತ್ತಾ ಇದ್ದಾನೆ. ಯಾವುದರಿಂದ ಆಹುತಿಯನ್ನು ಕೊಡಬೇಕು? ಇವತ್ತೆಲ್ಲ ತುಂಬಾ ಭಯಂಕರವಾಗಿರತಕ್ಕಂತಹ
ಪರಿಸ್ಥಿತಿಯನ್ನು ನಾವು ನೋಡುತ್ತೇವೆ. ಆಹುತಿಗೆ ತುಪ್ಪ ಬೇಕು. ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ಹೋಮಕ್ಕೆ ಇರುವಂತಹ ತುಪ್ಪ. ಅಲ್ಲಿ ಅಂಡರ್ಲೈನ್ ಹಾಕಿರ್ತಾರೆ, ಹೋಮಕ್ಕೆ ಇರೋದು ಅಂತ. ನೀವು ಏನ್ ಮಾಡಿದ್ರೆ ತಿನ್ನಬಾರ್ದು ಅಂತ. ತಿಂದ್ರೆ ಇವರೇ ಆಹುತಿಯಾಗಿ ಹೋಗ್ತಾರೆ ಏನು. ಅಂತಹ ಒಂದು ವಿಚಿತ್ರವಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಾವು ಹೋಮದಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಶಾಸ್ತ್ರ ಹೇಳುತ್ತೆ, ನೀನು ಏನ್ ತಿಂತೀಯೋ ಅದನ್ನ ದೇವರಿಗೆ ಅರ್ಪಣೆ ಮಾಡು, ನೀನು ತಿನ್ನೋಕ್ಕಿಂತ ಮೊದಲು ಅದನ್ನು ದೇವರಿಗೆ ಅರ್ಪಣೆ ಮಾಡು ಅಂತ. ಹಾಗಾದ್ರೆ ಯಾವುದು ಆಹುತಿಗೆ ಮಾತ್ರ ಇದೆಯೋ ಅದನ್ನ ನಾವು ತಿನ್ನಬಾರದು ಅಂತಾದ್ರೆ, ನಾವು ತಿನ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದನ್ನ ದೇವರಿಗೆ ಕೊಡೋದಾ? ನಮ್ಮ ಮನೆಗೆ ಒಬ್ಬ ಅತಿಥಿಗಳು ಬಂದಿರ್ತಾರೆ, ನಾವು ಏನ್ ತಿಂತೇವೋ ಅದನ್ನು ಅವ್ರಿಗೆ ಕೊಡ್ತೇವೆ. ಅದು ಬಿಟ್ಟು ಅವರಿಗೋಸ್ಕರ ಅಂತಾನೆ ತಿನ್ಲಿಕ್ಕಾಗದೇ ಇರೋದನ್ನು ನಾವು ಮಾಡಿಕೊಡ್ತೇವೆ. ಹಾಗಿರ್ಬೇಕಾದ್ರೆ ಭಗವಂತ ನಮ್ಮನ್ನು ಪ್ರತಿ ಕ್ಷಣದಲ್ಲಿ ನಮ್ಮ ಪ್ರಾರ್ಥನೆ ಇಲ್ಲದ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಇಂತಹ ಪರಮಾತ್ಮನಿಗೆ ವಿಶಿಷ್ಟವಾದದ್ದನ್ನು ಕೊಡಬೇಕೇ ವಿನಃ ಯಾವುದೋ ಬೇಡದೇ ಇರತಕ್ಕಂತಹ ತ್ಯಾಜ್ಯವಾದದ್ದನ್ನು ಕೊಡತಕ್ಕಂತಹದ್ದು ಅದು ಖಂಡಿತ ಸರಿಯಲ್ಲ. ಅದಕ್ಕೆ ಕೆಲವರು ಹೇಳಬಹುದು ಬಹಳ ತಮಾಷೆಯಾಗಿ, ಯಾಕೆಂದ್ರೆ ಯಜ್ಞ ಅಂದ್ರೆ ಏನು? ದ್ರವ್ಯ ತ್ಯಾಗ. ಹಾಗಾದ್ರೆ ದ್ರವ್ಯವನ್ನು ಬಿಡೋದು, ಹಾಗಾದ್ರೆ ಯಾವ್ದು ಬೇಡವೋ ಅದನ್ನು ಬಿಟ್ಟು ಬಿಡೋದು, ಹಾಗರ್ಥ ಅಲ್ಲ. ತ್ಯಾಗ ಅಂತಂದ್ರೆ ಭಕ್ತಿಪೂರ್ವಕವಾಗಿ ಅದನ್ನು ಕೊಡೋದು ಅಂತ ಅರ್ಥ. ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಅಹಮ್ಮಿ ಸರ್ವಯಜ್ಞಾನಾಂ ಭೋಕ್ತಾಚ, ಪರಮಾತ್ಮ ಹೇಳ್ತಾ ಇದ್ದಾನೆ, ಎಲ್ಲ ಆಹುತಿಯನ್ನು ಸ್ವೀಕಾರ ಮಾಡುವವನು ನಾನು. ಅದರಿಂದ ಬರೀ ತ್ಯಾಗ ಮಾಡಿದ್ದ ಅನ್ಕೊಳ್ಬೇಡ, ಭೋಗ ಮಾಡ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡು ಅಂತ. ನಮಗೆ ಬೇಕಾದಂತಹ, ನಮಗೆ ಸಹಾಯ ಮಾಡಿರ್ತಕ್ಕಂತಹ ನಮ್ಮ ಮಿತ್ರರು, ನಮ್ಮ ಬಂಧುಗಳು ಬಂದಿದ್ದಾರೆ ಅಂತಂದ್ರೆ ಅವರಿಗೆ ನಾವು ಬಗೆ ಬಗೆಯಾದಂತಹ ಆಹಾರವನ್ನು ತುಂಬಾ ಪ್ರೀತಿಯಿಂದ, ಅಭಿಮಾನದಿಂದ ನಾವು ಹಾಕ್ತೇವೆ. ಹಾಗೆಯೇ ಭಗವಂತನಿಗೆ ಯಜ್ಞದಲ್ಲಿ ಆಹುತಿಯನ್ನು ಕೊಡಬೇಕಾದರೆ ನಮಗೆ ಹುಟ್ಟಿನಿಂದ ಸಾವಿನ ತನಕ, ಸಾವಿನಿಂದ ಹುಟ್ಟಿನ ತನಕ ನಮ್ಮಲ್ಲಿ ಪ್ರತಿ ಕ್ಷಣದಲ್ಲಿ ನಮ್ಮ ಅಪೇಕ್ಷೆ, ನಮ್ಮ ಬೇಡಿಕೆ ಇಲ್ಲದೇನೆ ನಮ್ಮನ್ನು ಕಾಪಾಡ್ತಾ ಇದ್ದಾನಲ್ಲ, ಅವನಿಗೋಸ್ಕರ ಪ್ರೀತಿಯಿಂದ ನಾವು ಕೊಡಬೇಕು. ಅದಕ್ಕೋಸ್ಕರ ಅಲ್ಲಿ ಹೇಳಿದ್ದಾರೆ, ಗುಡ, ಸೂಪ ಮತ್ತು ಪಾಯಸ ಇವುಗಳನ್ನು ನಾವು, ಮತ್ತೆ ಅನಾರಸ, ಅದು ಅತ್ತಿರಸ ಅಂತ ಹೇಳ್ತಾರೆ, ಕೆಲ ಅನಾರಸ ಅಂತ ಹೇಳ್ತಾರೆ, ಅದನ್ನು ಮಾಡಬೇಕು. ಅದನ್ನು ಆಹುತಿಯನ್ನಾಗಿ ಕೊಡಬೇಕು. ಅದನ್ನೇ ಧಾತ್ರಿ ವೃಕ್ಷದ ಸುತ್ತಲೂ ನಾವು ಬಲಿಯನ್ನು ಕೊಡಬೇಕು ಅಂತ. ಅಷ್ಟೇ ಅಲ್ಲ, ಆಮೇಲೆ ಆ ಧಾತ್ರಿ ವೃಕ್ಷಕ್ಕೆ ದಾರವನ್ನು ಸುತ್ತಬೇಕು ಅಂತ. 2 ಎಳೆಯ ದಾರವನ್ನು 3 ಬಾರಿ ಸುತ್ತಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. 2 ಅಂತಂದ್ರೆ ನಾನು ನೀನು ಅಂತ ಇಬ್ಬರು, ಸರ್ವೋತ್ತಮನಾದ ನೀನು, ಅಧಮನಾದ ಅಸ್ವತಂತ್ರನಾದ ನಾನು ಅಂತ 2. ಅದರಲ್ಲಿ 3 ಬಾರಿ ಅಂತ ಸುತ್ತಬೇಕು ಅಂತ. ಯಾಕೆ ಅಂದ್ರೆ ಆ ವೃಕ್ಷದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಆ ಭಗವಂತನನ್ನು ಸುತ್ತಬೇಕು. ಹೇಗೆ ಅಂತಂದ್ರೆ, ಭಗವಂತನ ಹತ್ರ ಹೋಗ್ಬೇಕು ಅಂತಂದ್ರೆ ನಾವಿವತ್ತು ದೇವಸ್ಥಾನಕ್ಕೆ ಹೋದಾಗ, ಅಶ್ವತ್ಥ ವೃಕ್ಷಕ್ಕೆ ಹೋದಾಗ ಪ್ರದಕ್ಷಿಣೆ ಬರ್ತೇವೆ. ಯಾಕೆ ಅಂತಂದ್ರೆ ಅಲ್ಲಿ ನಾವು ನಮ್ಗೆ 4 ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಗೆ ಬೇಕಾದ 4: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಅದರಿಂದ 4 ಪ್ರದಕ್ಷಿಣೆ ಬರ್ತೇವೆ. ಇಲ್ಲಿ ಅದನ್ನು ಪಡಿಲಿಕ್ಕೆ ಬೇಕಾಗಿರತಕ್ಕಂಥದ್ದು 3: ಜ್ಞಾನ, ಭಕ್ತಿ, ವೈರಾಗ್ಯ. ಆ ಪ್ರತೀಕ, ಅದಕ್ಕೆ ಗುಣ ಅಂತ ಸಂಸ್ಕೃತದಲ್ಲಿ, ಹಗ್ಗಕ್ಕೆ ಗುಣ ಅಂತ. ಯಾವ ಗುಣ ಬೇಕು? ಹಾಗಾದ್ರೆ ಈ ಜ್ಞಾನ, ಭಕ್ತಿ, ವೈರಾಗ್ಯ ಎಂಬತಕ್ಕಂಥದ್ದನ್ನ 2 ಎಳೆದು, ಅಂದ್ರೆ ನೀನು ಸ್ವತಂತ್ರ, ನಾನು ಅಸ್ವತಂತ್ರ ಅಂತ ಅನುಸಂಧಾನ ಮಾಡಿಕೊಂಡು, ನಿನ್ನ ಅನುಗ್ರಹದಲ್ಲಿ ನನ್ನಲ್ಲಿ ಜ್ಞಾನ, ಭಕ್ತಿ, ಲೋಕದಲ್ಲಿ ವೈರಾಗ್ಯ, ಈ ಗುಣಗಳು ಬರಲಿ ಅಂತ ಅದನ್ನು 3 ಸುತ್ತಬೇಕು ಅಂತ ಭಗವಂತ ಸಂದೇಶವನ್ನು ಕೊಟ್ಟಿದ್ದಾನೆ. ಅನಂತರ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಭಗವಂತ ಹೇಳಿದ್ದಾನೆ. ಯಾವ ರೀತಿಯಲ್ಲಿ ನಾವು ಆ ಧಾತ್ರಿಯನ್ನು ಪ್ರಾರ್ಥನೆ ಮಾಡಬೇಕು? ಪರಮಾತ್ಮನೇ ಹೇಳಿದಂತಹ ವಿಶಿಷ್ಟವಾದಂತಹ ಒಂದು ಕ್ರಮ. ಅದನ್ನ ತಂತ್ರಸಾರ ಆಗಮದಲ್ಲಿ ನಾವು ಕಾಣ್ತಾ ಇದ್ದೇವೆ. ಭಗವಂತ ಹೇಳುವಂತಹ ಒಂದು ಮಾತು, ಸಾನ್ನಿಧ್ಯಂ ಕುರು ದೇವೇಶ ಸರ್ವಸಂಪತ್ಕರೋ ಭವ ತ್ವಾಂ ಭಕ್ತ್ಯಾ ಪೂಜಯಾಮ್ಯದ್ಯ ಭೋಗೈಹಿ ಅರ್ಘ್ಯಾದಿಭಿ ಕ್ರಮಾತ್ ಅಂತ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಿ ಆ ಧಾತ್ರಿ ವೃಕ್ಷದಲ್ಲಿ ಪ್ರಾರ್ಥನೆ ಮಾಡಬೇಕಾದಂತಹ ಮಂತ್ರ, ದೇವಿ ಧಾತ್ರಿ ನಮಸ್ತುಭ್ಯಂ ಗೃಹಾಣ ಬಲಿಮುತ್ತಮಂ ಮಿಶ್ರಿತಂ ಗೂಢ ಸೂಪಾಭ್ಯಾಂ ಸರ್ವಮಂಗಲದಾಯಿನಿ ಪುತ್ರಾಂದೇಹಿ ಮಹಾಪ್ರಾಜ್ಞೆ ಯಶೋದೇಹಿ ನಿರಂತರಂ ಪ್ರಜ್ಞಾಂ ಮೇಧಾಂಚ ಸೌಭಾಗ್ಯಂ ವಿಷ್ಣುಭಕ್ತಿಂಚ ದೇಹಿ ಮೇ ನೀರೋಗಂ ಕುರು ಮಾಂ ನಿತ್ಯಂ ನಿಷ್ಪಾಪಂ ಕುರು ಸರ್ವದಾ ಸರ್ವಜ್ಞಂ ಕುರು ಮಾಂ ದೇವಿ ಧನವಂತಂ ತಥಾ ಕುರು.
ಇತಿ ತಾಂ ಪ್ರಾರ್ಥಯೇತ್. ಪರಮಾತ್ಮ ಆ ಬಲಿಪ್ರದಾನ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕಾದಂತಹ ಈ ಮಂತ್ರವನ್ನು ಹೇಳಿದ್ದಾನೆ. ಸೂತ್ರವೇಷ್ಟನ ಅಂತ ನಾವೀಗ ನೋಡಿದೆವು, ಹಗ್ಗವನ್ನು ಕಟ್ಟಬೇಕು ಅಂತ. ಅಲ್ಲಿಯೂ ಕೂಡ ಪರಮಾತ್ಮನ ಹೇಳಿದ್ದಾನೆ, ದಾಮೋದರ ನಿವಾಸಾಯೈ ಧಾತ್ರಿ ದೇವ್ಯೈ ನಮೋಸ್ತುತೆ ಸೂತ್ರೇನ ಅನೇನ ಭದ್ರಾಮಿ ಸರ್ವದೇವ ನಿವಾಸಿನಿ ಅಂತ ಪ್ರಾರ್ಥನೆ ಮಾಡಿ ಹಗ್ಗವನ್ನು ಕಟ್ಟಬೇಕಂತೆ. ಅನಂತರದಲ್ಲಿ ಅಲ್ಲಿ ಅರ್ಘ್ಯವನ್ನು ಕೊಡಬೇಕು ಅಂತ ಭಗವಂತ ಹೇಳ್ತಾನೆ. ಅರ್ಘ್ಯ ಕೊಡಬೇಕಾದರೆ ಯಾವ ಮಂತ್ರವನ್ನು ಹೇಳಬೇಕು? ಪಿತಾ ಪಿತಾಮಹಾಸ್ಯಾನ್ಯೇ ಅಪುತ್ರಾಹ ಯೇಚ ಗೋತ್ರಜಾಹ ವೃಕ್ಷಯೋನಿಂ ಗತಾ ಯೇಚ ನೀಚ ಕೀಟತ್ವಮಾಗತಾಹ ತಿರ್ಯಗ್ಯೋನಿಗತಾ ಯೇಚ ಯೇಚ ನೀಚತ್ವಮಾಗತಾಹ ರೌರವೇ ನರಕೆ ಘೋರೆ ಮಹಾರೌರವ ಸಂಜ್ಞಕೆ ತೇ ಗೃಹಂತು ಮಯಾ ದತ್ತಂ ಧಾತ್ರಿ ಮೂಲೆ ಕ್ಷಿಪಂ ತ್ರಯಃ ಆಸ್ತಂಭ ಬ್ರಹ್ಮಪರ್ಯಂತಂ ದೇವರ್ಷಿ ಪಿತೃಮಾನವಾಹ ಆ ಬ್ರಹ್ಮ ಭುವನಾಲ್ಲೋಕಾನ್ ಇದಮಸ್ತು ಶುಭೋದಕಂ ಎಂಬುದಾಗಿ ಕ್ಷೀರ ನೀರ ಸಹಿತವಾಗಿರ್ತಕ್ಕಂತಹ ಅರ್ಘ್ಯವನ್ನು ಧಾತ್ರಿ ಮೂಲದಲ್ಲಿ ಬಿಡಬೇಕು ಅಂತ ಏನರ್ಥ? ಅಲ್ಲಿ ನಮ್ಮ ಪಾಪಕರ್ಮದಿಂದ ಯಾವ್ಯಾವುದೋ ಹೀನ ಜನ್ಮಗಳನ್ನು ನಾವು ಪಡೆದಿರ್ತೇವೆ. ಅದು ವೃಕ್ಷ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಗಿಡ ಆಗಿರಬಹುದು, ಬಳ್ಳಿ ಆಗಿರಬಹುದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಜನ್ಮ ನಮಗೆ ಬಂದಿರಬಹುದು, ಅಥವಾ ನಮ್ಮ ಪಿತೃಗಳಿಗೆ, ನಮ್ಮ ಪೂರ್ವಿಕರಿಗೆ ಬಂದಿರಬಹುದು. ಅವರಿಗೆಲ್ಲ ಉತ್ತಮವಾಗಿರ್ತಕ್ಕಂತಹ ಲೋಕಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿ ನಾವು ನೀರನ್ನು ಬಿಟ್ರೆ ಇದನ್ನು ಸ್ವೀಕಾರ ಮಾಡೋನು ಯಾರು? ಪರಮಾತ್ಮನೇ. ಹಾಗಾದರೆ ಅವನೇ ಬಂಧಕಃ ಭವಪಾಶೇನ ಮೋಚಕಃ ಭವಪಾಶಾತ್. ಆ ಪರಮಾತ್ಮನೇ ಎಲ್ಲ ಬಂಧನವನ್ನು ಕಳೆಯುವವನು. ಅದರಿಂದಾಗಿ ಆ ಪರಮಾತ್ಮನೇ ಆ ಬಂಧನವನ್ನು ಬಿಡಿಸಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಇನ್ನೊಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ವನಭೋಜನದಲ್ಲಿ ನಮ್ಮ ಸ್ವಂತ ದುಡಿಮೆಯಿಂದ ಏನು ಹಣ ಇದೆ ಅದನ್ನು ವಿನಿಯೋಗ ಮಾಡಬೇಕು. ಒಂದು ವೇಳೆ ಬಡವರಾಗಿದ್ದೇವೆ, ನಮ್ಮಿಂದ ವನಭೋಜನದ ವ್ಯವಸ್ಥೆ ಮಾಡಲಿಕ್ಕೆ ಬಂದಂತಹ ಅತಿಥಿಗಳಿಗೆ, ಬ್ರಾಹ್ಮಣರಿಗೆ, ಸುವಾಸನೆಯರಿಗೆ ಭೋಜನ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತಾದರೆ ಆಗ ನಾವು ಅನೇಕ ಜನರಿಂದ ದೇಣಿಗೆಯನ್ನು ಸ್ವೀಕಾರ ಮಾಡಿ ಅವರನ್ನು ಸೇರಿಸಿಕೊಂಡು ಈ ವನಭೋಜನವನ್ನು ನಾವು ನಡೆಸಬೇಕು. ಭಗವಂತ ಒಂದು ಮಾತು ಹೇಳ್ತಾನೆ, ಈ ವನಭೋಜನದಲ್ಲಿ ಯಾರು ಯಜಮಾನನಿದ್ದಾನೆ, ಯಾರು ಪುರೋಹಿತನಾಗಿದ್ದಾನೆ, ಅಥವಾ ಯಾರು ದೇಣಿಗೆ ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಫಲ ಅಲ್ಲ, ಯಾರು ನೋಡಿದ್ದಾರೋ. ಭಗವಂತ ಹೇಳ್ತಾನೆ, ಆ ಧಾತ್ರಿ ಸಹಿತನಾದ ದಾಮೋದರನ ಸನ್ನಿಧಾನ ಇರುವ ವೃಕ್ಷಕ್ಕೆ ಪ್ರದಕ್ಷಿಣೆ ಯಾರು ಬರ್ತಾರೋ ಅವರಿಗೆ, ಬರುವವರನ್ನು ನೋಡುವವರಿಗೆ ಪಾಪ ಪರಿಹಾರ ಆಗುತ್ತೆ ಅಂತ ಭಗವಂತ ಹೇಳಿದ್ದಾನೆ. ಹಾಗಾದರೆ ಆ ವನಭೋಜನ ನಾವೇನು ಹಿಂದೆ ಮಂಟಪ ನಿರ್ಮಾಣ ಆಗಬೇಕು, ವೇದಿಕೆ ನಿರ್ಮಾಣ ಆಗಬೇಕು ಅಂತ ಆ ನಿರ್ಮಾಣ ಮಾಡಲಿಕ್ಕೆ ಯಾರ್ಯಾರು ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದಾರೋ, ಮಾವಿನ ಸೊಪ್ಪು ಕೊಟ್ಟಿರಬಹುದು, ಬಾಳೆ ಗಿಡವನ್ನು ಕೊಟ್ಟಿರಬಹುದು, ಅಥವಾ ಎಳ್ನೀರು ಮೊದಲಾಗಿರ್ತಕ್ಕಂಥದ್ದು, ಹಣ್ಣು, ಇವುಗಳನ್ನು ಕೊಟ್ಟಿರಬಹುದು. ಯಾವುದೇ ರೀತಿಯಿಂದ ಅವರು ಸಹಾಯವನ್ನು ಮಾಡಿದ್ರು, ತನು ಮನಗಳಿಂದ ಅವರು ತೊಡಗಿಸಿಕೊಂಡಿದ್ದಾರೆ ಅಂತಂದರೆ ಅವರಿಗೆಲ್ಲರಿಗೂ ಕೂಡ ಉತ್ತಮವಾದ ಫಲ ಇದೆ ಅಂತಕ್ಕಂಥ ಸಂದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಇಂತಹ ವ್ರತವನ್ನು ಆಚರಣೆ ಮಾಡಿ ಅನಂತರ ಭಗವಂತನ ಪೂಜೆಯನ್ನು ಮಾಡಿ ವೈಶ್ವದೇವಾದಿಗಳನ್ನು ಮಾಡಿ ಬ್ರಾಹ್ಮಣ ಸುವಾಸನಿಯರ ಭೋಜನವನ್ನು ಮಾಡಿಸಿ ಕೊನೆಯಲ್ಲಿ ತಾನು ಭೋಜನ ಮಾಡಬೇಕು. ಮನೆಗೆ ಬಂದ ಮೇಲೆ ಅಂದು ರಾತ್ರಿ ನೆಲದಲ್ಲೇ ಮಲಗಬೇಕು, ಬ್ರಹ್ಮಚರ್ಯದಲ್ಲಿ ಇರಬೇಕು ಎಂಬುದಾಗಿ ಭಗವಂತ ಆದೇಶವನ್ನು ಮಾಡಿದ್ದಾನೆ. ಸಾಧಕರಿಗೆ ಒಂದು ಭೋಜನದ ಮೂಲಕ ಪುಣ್ಯವನ್ನು ಕೊಡ್ತಕ್ಕಂತಹ ಒಂದು ಆರಾಧನೆ ಅಂತಂದ್ರೆ ಅದು ವನಭೋಜನ. ಇನ್ನೊಂದು ವನ ಅಂತಂದ್ರೆ ಸಜ್ಜನರು, ಅವರ ಜೊತೆಯಲ್ಲಿ ಸೇರಿ ಮಾಡುವಂತಹ ಭೋಜನ, ಅದು ಕೂಡ ವನಭೋಜನ ಅಂತ ಅನ್ನಿಸ್ಕೊಳ್ತಾ ಇದೆ. ಇಂತಹ ಒಂದು ವಿಶಿಷ್ಟವಾದಂತಹ ಆಚರಣೆಯನ್ನು ಪ್ರತಿಯೊಬ್ಬ ಜೀವ ಪ್ರತಿ ವರ್ಷ ಮಾಡಬೇಕು ಎಂಬತಕ್ಕಂಥ ಸಂದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ನಾವೆಲ್ಲರೂ ಕೂಡ ಇದನ್ನು ಆಚರಣೆ ಮಾಡೋಣ. ಇಂತಹ ವಿಷಯವನ್ನು ಮಧ್ವಾಚಾರ್ಯರ ವಾಣಿ ಎಂಬತಕ್ಕಂತಹ ಈ ಒಂದು ದೃಶ್ಯ ಮಾಧ್ಯಮದ ಮೂಲಕ ನಾವು ತಿಳಿದುಕೊಳ್ತಾ ಇದ್ದೇವೆ. ಇದರಲ್ಲಿ ಆಚಾರ್ಯರು ಅಂದ್ರೆ ಬ್ರಹ್ಮದೇವರು ಅವರು ಕೇಳಿದ್ದು
ಅದರ ಮೂಲಕ ನಾವೆಲ್ಲ ತಿಳ್ಕೊಳ್ತಾ ಇದ್ದೇವೆ. ಆಚಾರ್ಯರ ವಾಣಿ, ಮಧ್ವಾಚಾರ್ಯರ ವಾಣಿ ಎಂತಕ್ಕಂತಹ ದೃಶ್ಯ ಮಾಧ್ಯಮದ ಮೂಲಕ ಕೇಳಿ ತಿಳಿದು ಅನುಷ್ಠಾನ ಮಾಡುವವರಿಗೆ ಮಧ್ವಾಂತರ್ಯಾಮಿ ಧಾತ್ರಿ ಸಹಿತ ದಾಮೋದರ ಅನುಗ್ರಹಿಸಲಿ. ಶ್ರೀಕೃಷ್ಣಾರ್ಪಣವಸ್ತು.